ಸರ್ಕಾರಿ ಕಚೇರಿಗಳಲ್ಲಿ ಈ ಬ್ರೋಕರ್ಗಳ ಹಾವಳಿ ಇದು ಇಂದು ನಿನ್ನೆಯ ಸಮಸ್ಯೆ ಅಲ್ಲ. ಪ್ರಮುಖವಾಗಿ ಬಿಡಿಎ ಮತ್ತು ಆರ್ಟಿಒ ಆಫೀಸ್ಗಳಲ್ಲಂತೂ ಬ್ರೋಕರ್ಗಳ ಹಾವಳಿ ವಿಪರೀತವಾಗಿದೆ. ಜನಸಾಮಾನ್ಯರಿಗೆ ವಿಪರೀತ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಈ ಬ್ರೋಕರ್ ಹಾವಳಿಯನ್ನು ತಪ್ಪಿಸೋದಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಸರ್ಕಾರಿ ಕಚೇರಿಗಳಲ್ಲಿ ಬ್ರೋಕರ್ಗಳ ಹಾವಳಿ. ಬಿಡಿಎನಲ್ಲಿ ಬ್ರೋಕರ್ ಕಾಟಕ್ಕೆ ಜನ ಸುಸ್ತು. ಬ್ರೋಕರ್ ಹಾವಳಿ ತಪ್ಪಿಸಲು ಡಿಕೆಶಿ ಸೂಚನೆ. ಬೆಂಗಳೂರಿನಲ್ಲಿ ನಡೀತಾ ಇರೋ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜನರಿಂದ ಸಾಕಷ್ಟು ದೂರುಗಳು ಬರ್ತಿವೆ. ಸರ್ಕಾರಿ ಕಚೇರಿಗಳಲ್ಲಿ ಸರಿಯಾಗಿ ಕೆಲಸ ಆಗ್ತಿಲ್ಲ, ಕೆಲಸ ಮಾಡಿಸ್ಕೊಳ್ಳೋದಿಕ್ಕೆ ಲಂಚ ಕೊಡಬೇಕು, ಬ್ರೋಕರ್ ಹಾವಳಿ ಜಾಸ್ತಿ ಆಗ್ತಿದೆ ಅಂತ ಜನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವ್ರಿಗೆ ದೂರು ನೀಡ್ತಾ ಇದ್ದಾರೆ. ಸೈಟ್ ಕೊಡಿಸ್ತೀವಿ, ಖಾತೆ ಮಾಡಿಸ್ಕೊಡ್ತೀವಿ ಅಂತ ಬಿಡಿಎನಲ್ಲಿ ಬ್ರೋಕರ್ ಕಾಟ ಜಾಸ್ತಿ ಆಗ್ತಿದೆ ಅಂತ ಕೂಡ ಡಿಕೆ ಶಿವಕುಮಾರ್ ಅವ್ರಿಗೆ ದೂರು ಬರ್ತಾ ಇದೆ. ಸಾರ್ವಜನಿಕರು ನ್ಯಾಯಕ್ಕಾಗಿ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಖಾತೆ ಮಾಡ್ಕೊಡ್ತೀವಿ ಅಂತ ಹಣ ಪಡೆದಿದ್ದಾರೆ, ಸೈಟ್ ಕೊಡಿಸ್ತೀವಿ ಅಂತ ಯಾಮಾರಿಸ್ತಾ ಇದ್ದಾರೆ, ವಂಚನೆ ಮಾಡ್ತಾ ಇದ್ದಾರೆ ಅಂತ ದೂರುಗಳು ಕೇಳ್ಬರ್ತಾ ಇದೆ. ಯಾರೇ ವಂಚನೆ ಮಾಡಿದ್ರೂ ಮುಲಾಜಿಲ್ದೆ ಕ್ರಮ ವಹಿಸ್ತೀವಿ, ಎಷ್ಟು ಅರ್ಜಿ ಬಂದಿದ್ಯೋ ಅವುಗಳ ವಿಂಗಡಣೆ ಮಾಡಿ ಸಮಸ್ಯೆ ಪರಿಹಾರ ಮಾಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಬಿಡಿಎ ಬ್ರೋಕರ್ ಇರಬಹುದು, ಬಿಬಿಎಂಪಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಇರಬಹುದು, ಎಲ್ಲದಕ್ಕೂ ಮುಕ್ತಿ ಆಡ್ತೀವಿ ಅಂತ ಹೇಳಿದ್ದಾರೆ. ಏಜೆಂಟ್ಗಳಿಂದ ಹೋಗಬೇಡಿ, ಪಾಪ ಎಲ್ಲ ಜಮೀನು ಈ ಭಾಗದಲ್ಲೆಲ್ಲ ಜಮೀನು ಕಳ್ಕೊಂಡಿದ್ದಾರೆ, ರೆವಿನ್ಯೂ ಸೈಟ್ ಕಳ್ಕೊಂಡಿದ್ದಾರೆ, ಆಲ್ಟರ್ನೇಟಿವ್ ಸೈಟ್ ಕೊಟ್ಟಿದ್ದಾರೆ, ಕಾಂಪನ್ಸೇಟರಿ ಸೈಟ್ ಇರ್ತದೆ. ಅದಕ್ಕೆಲ್ಲ ಕೂಡ ಕೆಲವರೆಲ್ಲ ತಿಳ್ಕೊಂಡು ಅವ್ರನ್ನೆಲ್ಲ ಹೋಗಿ ಒತ್ತಡ ಮಾಡೋಂಥದ್ದು, ಯಾರು ತಬ್ಲಿಗಳಿರ್ತಾರೆ ಅವ್ರಿಗೆಲ್ಲ ಮಿಸ್ಗೈಡ್ ಮಾಡೋ ಕೆಲಸ ಮಾಡ್ತಾರೆ. ಅದಕ್ಕೆ ನಾನು ಅವ್ರಿಗೆ ಮಾರ್ಗದರ್ಶನ ಕೊಡಬೇಕು. ಇದೆಲ್ಲ ಡೆವಲಪ್ಮೆಂಟ್ ಆಗ್ತಿರೋಂಥ ಏರಿಯಾ, ಆಸ್ತಿಗಳು ಕಳ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಎಷ್ಟು ಜನಕ್ಕೆ ನ್ಯಾಯಬದ್ಧವಾಗಿ ನಾವು ಕಾನೂನು ಅವಕಾಶದಲ್ಲಿ ನಾವು ಸಹಾಯ ಮಾಡ್ಬೋದು. ನಾನು ಏಜೆಂಟ್ನ ತಪ್ಪಿಸ್ಬೇಕು ಅಂತಲೇ ಬಂದಿರೋದು, ಅವ್ರಿಗೆಲ್ಲ ಮನವರಿಕೆ ಮಾಡಬೇಕು ಅಂತಲೇ ಬಂದಿರೋದು, ಏಜೆಂಟ್ಗಳನ್ನ ದೂರ ಇಡಬೇಕು ಅಂತಲೇ ಬಂದಿರೋದು. ಒಟ್ಟಾರೆಯಾಗಿ ಬಿಡಿಎ ಬ್ರೋಕರ್ಗಳ ಹಾವಳಿ, ಖಾತೆ ಮಾಡಿಸ್ಕೊಡೋ ವಂಚನೆಯ ವಿರುದ್ಧ ಕ್ರಮ ವಹಿಸ್ತೀವಿ ಅಂತ ಹೇಳ್ತಾ ಇದ್ದು, ಅರ್ಜಿದಾರರಿಗೆ ನ್ಯಾಯ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಲೋಕೇಶ್ ಕೋಡಗಾದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.